ಭೋಜನಾಮೃತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅಮೃತ. ಉತ್ತರ ಕರ್ನಾಟಕದ ಸ್ಪೆಷಲ್ ಎಂದೇ ಪ್ರಖ್ಯಾತಿ ಪಡೆದಿರುವ ಮುಟಗಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಳ್ಳಿ. ನಂತರ ಇದಕ್ಕೆ 1 ಗ್ಲಾಸ್ ಆಗುವಷ್ಟು ಕುದಿಸಿರೋ ನೀರನ್ನು ಹಾಕ್ಕೊಳ್ಬೇಕು. ಹೀಗೆ ಒಂದು ಚಮಚದ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನು ಸ್ವಲ್ಪ ಈ ಥರ ಮೇಲೆ ಪ್ರೆಸ್ ಮಾಡ್ಕೊಂಡ್ಬಿಟ್ಟು 5 ನಿಮಿಷ ಸೈಡಲ್ಲಿ ಇಡಬೇಕು. ಈ ಹಿಟ್ಟನ್ನು ಇವಾಗ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನಾದ್ಕೊಳ್ಬೇಕು. ಇಷ್ಟು ಹಿಟ್ಟನ್ನು ತೆಗೆದುಕೊಂಡ್ಬಿಟ್ಟು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಈ ಥರ ಚೆನ್ನಾಗಿ ಹದ ಬರೋ ಹಾಗೆ ನಾದ್ಕೊಳ್ಬೇಕು. ಮೊದಲಿಗೆ ಜಾಸ್ತಿ ನೀರು ಹಾಕಿಬಿಟ್ಟು ನಾದ್ಕೊಳ್ಬಾರ್ದು. ಸ್ವಲ್ಪ ಸ್ವಲ್ಪ ಕೈಗೆ ನೀರು ತೊಗೊಂಡ್ಬಿಟ್ಟು ಈ ಥರ ನೀಟಾಗಿ ಪಾತ್ರೆಗೆ ಹಿಟ್ಟು ಹತ್ತಿರೋ ಹಾಗೆ ನೀಟಾಗಿ ನಾದ್ಕೊಳ್ಬೇಕು. ಈ ರೀತಿ ನೀಟಾಗಿ ಸುಮಾರು 10 ರಿಂದ 15 ನಿಮಿಷ ಕೈ ಬಿಡದೆ ಇದನ್ನು ಈ ರೀತಿ ನಾದ್ಕೊಳ್ಬೇಕು. ಇವಾಗ ಒಂದು ಮುಷ್ಟಿಯಲ್ಲಿ ಎಷ್ಟು ಬರುತ್ತೆ ಅಷ್ಟು ಹಿಟ್ಟನ್ನು ತೊಗೊಳ್ಬೇಕು. ಮತ್ತೊಂದು ಸಲ ಸ್ವಲ್ಪ ನೀರು ಹಚ್ಬಿಟ್ಟು ಈ ಥರ ನಾದ್ಕೊಳ್ಬೇಕು. ರೊಟ್ಟಿ ಹಿಟ್ಟು ಮಾಡೋಕ್ಕೆ ತೊಗೊಳೋಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಈ ಮುಟಗಿಗೆ ತೊಗೊಳ್ಬೇಕು. ರೊಟ್ಟಿ ತಟ್ಟೋ ಮನೆಗೆ ಸ್ವಲ್ಪ ತಳಕ್ಕೆ ಹಿಟ್ಟು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ರೊಟ್ಟಿನ ತಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ರೊಟ್ಟಿನ ತಟ್ಟಬೇಕು. ತುಂಬ ತಿಳುನೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ನೋಡಿ ಈ ಥರ ರೊಟ್ಟಿ ಇದೆ. ಒಲೆ ಮೇಲೆ ಇವತ್ತು ಬೇಯಿಸ್ತಿದ್ದೀವಿ. ನೋಡಿ ರೊಟ್ಟಿಯನ್ನು ಹಾಕಿಬಿಟ್ಟು ರೊಟ್ಟಿ ಮೇಲ್ಭಾಗಕ್ಕೆ ಸ್ವಲ್ಪ ಬಟ್ಟೆ ಸಹಾಯದಿಂದ ನೀರನ್ನು ಹಾಕಿಬಿಟ್ಟು 2 ಬದಿಯಲ್ಲಿ 2 ನಿಮಿಷ ಬೇಯಿಸಿದರೆ ರೊಟ್ಟಿ ರೆಡಿಯಾಗುತ್ತೆ. ನೋಡಿ ರೊಟ್ಟಿ ರೆಡಿಯಾಗಿದೆ. ಮುಟಗಿ ಮಾಡೋಕ್ಕೆ ಸ್ಪೆಷಲ್ ಮಸಾಲೆಯನ್ನು ತಯಾರು ಮಾಡ್ಕೊಳ್ತಿದ್ದೀನಿ. ಫಸ್ಟು ಒಂದು ಕೊಟ್ಟಾನೆ ತೊಗೊಂಡ್ಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಕಾಳನ್ನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕುಟ್ಕೊಳ್ತಿದ್ದೀನಿ. ಕುಟ್ಟಿ ಇದನ್ನ ಸ್ವಲ್ಪ ಸೈಡ್ಗೆ ಎತ್ಕೊಳ್ತಿದ್ದೀನಿ. ನೋಡಿ ಬಿಸಿಯಾಗಿರುವಂಥ ಜೋಳದ ರೊಟ್ಟಿನ ತೊಗೊಳ್ತಿದ್ದೀನಿ. ಸ್ವಲ್ಪ ಒಣಮೆಣಸಿನ್ಕಾಯಿ ಖಾರನ ಹಾಕ್ತಿದ್ದೀನಿ. ಈ ಖಾರನ ಅಡ್ವಾನ್ಸಾಗಿ ನಾವು ಮನೇಲಿ ಮಾಡಿಟ್ಕೊಂಡಿದ್ವಿ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಖಾರ ಕಲ್ಲಲ್ಲಿ ಜಜ್ಜಿರುವಂಥ ಖಾರ ಅದು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ನೀವು ತುಪ್ಪ, ಬೆಣ್ಣೆ ಹಾಗೂ ಎಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬೋದು. ಆವಾಗಲೇ ಜಜ್ಜಿಟ್ಕೊಂಡಿರುವಂಥ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ರೊಟ್ಟಿಯನ್ನು ಕಿವುಚಬೇಕು. ನೋಡಿ ಅದು ಮಸಾಲೆ ಎಲ್ಲ ರೊಟ್ಟಿಯಲ್ಲೂ ಸೇರ್ಕೊಳ್ಳೋ ಹಾಗೆ ಈ ಥರ ಬಿಸಿ ಇರುವಾಗಲೇ ಈ ಥರ ಮಾಡಿಕೊಂಡ್ರೆ ಮಾತ್ರ ಇದು ಸಣ್ಣದಾಗುತ್ತೆ. ಅಂದರೆ ಇದನ್ನು ಲಾಸ್ಟಲ್ಲಿ ಖಾರ ಕಲ್ಲು ಇರುತ್ತಲ್ಲ ಆ ಕಲ್ಲಲ್ಲಿ ಹಾಕಿಬಿಟ್ಟು ಜಜ್ಜಿದ್ರೆ ಈ ಥರ ರೆಡಿ ಆಗುತ್ತೆ. ನಾನು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮತ್ತೊಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಈ ಥರ ಉಂಡೆ ಕಟ್ಕೊಂಡ್ಬಿಟ್ರೆ ಮುಟಗಿ ರೆಡಿ ಆಗುತ್ತೆ. ಉತ್ತರ ಕರ್ನಾಟಕದ ಮೋಸ್ಟ್ ಸ್ಪೆಷಲ್ ಒನ್ ಆಗಿರುವಂಥ ಮುಟಗಿ ರೆಸಿಪಿಯನ್ನು ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೀವು ಮುಟಗಿ ರೆಸಿಪಿಯನ್ನು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.